ಹಮಾಸ್ಗೆ ಮತ್ತೊಂದು ಬಿಗ್ ಶಾಕ್. ಹಮಾಸ್ ಯುದ್ಧ ಹೃದಯವೇ ಒಡಿಸ್. ಎಸ್ ಸ್ನೇಹಿತರೆ, ಇದೀಗ ಹಮಾಸ್ಗೆ ಮತ್ತೊಂದು ಆಘಾತ ಶುರುವಾಗಿದೆ. ಇಸ್ರೇಲ್ ಕೊಡುವ ಹೊಡೆತಕ್ಕೆ ಹಮಾಸ್ ಬೆಚ್ಚಿ ಬಿದ್ದಿದೆ. ಇಷ್ಟು ದಿನ ಸಾಧಾರಣ ಯುದ್ಧ ಮಾಡುತ್ತಿದ್ದಂತಹ ಇಸ್ರೇಲ್ ಇದೀಗ ರೊಚ್ಚಿಗೆದ್ದಿದ್ದು ಇನ್ನಿಲ್ಲದ ದಾಳಿಯನ್ನು ಶುರು ಮಾಡಿದೆ. ಅದರಲ್ಲಿಯೂ ಕೂಡ ಇದೀಗ ಹಮಾಸ್ ಮಾಡಿಕೊಂಡಿದ್ದಂತಹ ಒಂದು ದೊಡ್ಡ ಸುರಂಗವನ್ನು ಮುಚ್ಚುವ ಕೆಲಸಕ್ಕೆ ಇಸ್ರೇಲ್ ಮುಂದಾಗಿದ್ದು ಹಮಾಸ್ ಹೃದಯವೇ ಒಡೆದಂತಾಗಿದೆ. ಹಾಗಾದರೆ ಏನದು, ಅದೆಲ್ಲವನ್ನ ಈ ಸ್ಟೋರಿಯಲ್ಲಿ ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಎಸ್ ಸ್ನೇಹಿತರೆ, ಇದೀಗ ಇಸ್ರೇಲ್ ಹಮಾಸ್ ಮೇಲೆ ದಾಳಿಯನ್ನು ಮಾಡ್ತಲೇ ಇದೆ. ಅದಕ್ಕೆ ಪ್ರತ್ಯುತ್ತರ ನೀಡಲೇಬೇಕು ಎಂದು ಡಿಸೈಡ್ ಮಾಡಿರುವ ಹಮಾಸ್ ಏನೆಲ್ಲ ಸಾಧ್ಯವೋ ಅದೆಲ್ಲವನ್ನ ಮಾಡ್ತಿದೆ. ಅವರಿವರ ಸಹಾಯವನ್ನು ಪಡೀತಿದೆ. ಆದರೂ ಕೂಡ ಏನು ಪ್ರಯೋಜನ ಆಗ್ತಿಲ್ಲ. ಅದೇ ಕಾರಣಕ್ಕೆ ಇದೀಗ ಶರಣಾಗುವ ಹಂತಕ್ಕೆ ಬಂದು ನಿಂತಿದೆ. ಹೌದು ಸ್ನೇಹಿತರೆ, ಇದೇ ಕಾರಣಕ್ಕೆ ಹಲವು ದೇಶಗಳ ಸಹಾಯವನ್ನು ಪಡೆದುಕೊಂಡಿತ್ತು. ಅದಷ್ಟೇ ಅಲ್ಲದೆ ವಿಶ್ವಸಂಸ್ಥೆಯ ಮೊರೆ ಕೂಡ ಹೋಗಿತ್ತು. ಆದರೂ ಕೂಡ ಇದ್ಯಾವುದು ಸಕ್ಸಸ್ ಆಗಿಲ್ಲ. ಆದರೆ ಇದ್ಯಾವುದನ್ನು ತಲೆಗೆ ತೆಗೆದುಕೊಳ್ಳದ ಇಸ್ರೇಲ್ ಮಾತ್ರ ಮುನ್ನುಗ್ಗುತ್ತಲೇ ಇದೆ. ಹಮಾಸನ್ನು ಮುಗಿಸಿಯೇ ತೀರ್ತೀನಿ ಅಂತಿದೆ. ವಿಶ್ವದ ದೊಡ್ಡಣ್ಣನೇ ಬಂದು ಯುದ್ಧ ನಿಲ್ಲಿಸ್ರೋ ಅಂದರೂ ಡೋಂಟ್ ಕೇರ್ ಎಂದಿರುವ ಇಸ್ರೇಲ್ ಯುದ್ಧವನ್ನು ಮುಂದುವರಿಸಿದೆ. ಹಮಾಸನ್ನು ಮುಗಿಸಲು ಇನ್ನಿಲ್ಲದ ತಂತ್ರಗಳನ್ನು ಉಪಯೋಗಿಸುತ್ತಿದೆ. ಸ್ನೇಹಿತರೆ, ನಿಮಗೆ ಗೊತ್ತಿರುವಂತೆ ಈಗಾಗಲೇ ಸಶಸ್ತ್ರ ದಾಳಿಗಳನ್ನು ಮಾಡಿತ್ತು. ಅದಲ್ಲದೆ ಈ ಸುರಂಗಗಳೇನಿದೆ ಅವುಗಳನ್ನು ಮುಚ್ಚುವ ಕೆಲಸವನ್ನು ಮಾಡಿತ್ತು. ಸುರಂಗಗಳಿಗೆ ಸಮುದ್ರದ ನೀರನ್ನು ಹರಿಸುವಂಥ ಕೆಲಸ ಮಾಡಿತ್ತು. ಬಾಂಬ್ಗಳನ್ನು ಹಾಕಿತ್ತು. ಇನ್ನಿಲ್ಲದ ಸಾಹಸಗಳನ್ನು ಮಾಡಿತ್ತು. ಆದರೂ ಕೂಡ ಹಮಾಸ್ಗೆ ಬುದ್ಧಿ ಬಂದಿಲ್ಲ ಎನ್ನುವಂತಹ ಕಾರಣಕ್ಕೆ ಇದೀಗ ಮತ್ತೊಂದು ಯುದ್ಧದ ತಂತ್ರಕ್ಕೆ ಮೊರೆ ಹೋಗಿದೆ. ಹೌದು ಸ್ನೇಹಿತರೆ, ಇದೀಗ ಇಸ್ರೇಲ್ ಮತ್ತೊಂದು ತಂತ್ರವನ್ನು ಉಪಯೋಗಿಸುತ್ತಿದೆ. ಅದೇನಪ್ಪ ಅಂದರೆ, ಎಲ್ಲಿಯೇ ಸುರಂಗ ಕಂಡರೂ ಅದನ್ನು ಮುಚ್ಚುವಂತಹ ಕೆಲಸವನ್ನು ಮಾಡ ಹೊರಟಿದೆ. ಈಗಿರುವಾಗಲೇ ಇದೀಗ ಮತ್ತೊಂದು ಶಾಕಿಂಗ್ ಸುದ್ದಿ ಹಮಾಸ್ಗೆ ಹೊರಬಂದಿದೆ. ಹಮಾಸ್ನ ಅತ್ಯಂತ ರಹಸ್ಯ ಮತ್ತು ಅತಿ ದೊಡ್ಡ ಸುರಂಗ ಎಂದೇ ಕರೆಸಿಕೊಂಡಿದ್ದಂತಹ ಒಂದು ಸುರಂಗವನ್ನು ಇದೀಗ ಇಸ್ರೇಲ್ ಪತ್ತೆ ಹಚ್ಚಿದೆ. ಅದು ಕೂಡ ಬರೋಬ್ಬರಿ 4 ಕಿಲೋಮೀಟರ್ ಸುರಂಗವಾಗಿದ್ದು ಅದನ್ನು ಇದೀಗ ಇಸ್ರೇಲ್ ಮುಚ್ಚ ಹೊರಟಿದೆ. ಅದುವೇ ಇದೀಗ ದೊಡ್ಡ ಸುದ್ದಿಗೂ ಕಾರಣವಾಗಿದೆ. ಹೌದು ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿದೆ, ಅಕ್ಟೋಬರ್ನಲ್ಲಿ ಶುರುವಾದಂತಹ ಈ ಯುದ್ಧದಲ್ಲಿ ಗಾಜಾ ಪಟ್ಟಿಯಲ್ಲಿ 18,787 ಜನರು ಸಾವನ್ನಪ್ಪಿದ್ರು. ಅದರಲ್ಲಿ 70% ಮಹಿಳೆಯರು ಮತ್ತು ಮಕ್ಕಳು ಎನ್ನುವುದಂತಹದ್ದು ವಿಶೇಷ. ಇನ್ನು ಇಸ್ರೇಲ್ ಪರವಾಗಿ 1,200ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ರು. ಆದರೂ ಅದೇನನ್ನು ತಲೆಕೆಡಿಸಿಕೊಳ್ಳದ ಇಸ್ರೇಲ್ ಇದೀಗ ಯುದ್ಧವನ್ನು ಮುಂದುವರಿಸಿದೆ. ಇದೆಲ್ಲದಕ್ಕೂ ಕಾರಣ ವಿಶ್ವದ ದೊಡ್ಡಣ್ಣ. ಎಸ್ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿದೆ, ಈಗಾಗಲೇ ಏನು ಹಮಾಸ್ ಏನಿದೆ ಇದೀಗ ಕೊಂಚ ಬೆಚ್ಚು ಬಿದ್ದಿದೆ. ಸಾಕು ಯುದ್ಧ ಅಂತ ನಿಲ್ತಾ ಇದೆ. ಬಟ್ ಆದರೆ ಇಸ್ರೇಲ್ ಬಿಡ್ತಿಲ್ಲ. ಅದಕ್ಕೆ ಕಾರಣ ಎಲ್ರಿಗೂ ಗೊತ್ತಿರುವಂಥದ್ದು. ಮೊದಲು ಯುದ್ಧವನ್ನು ಆರಂಭಿಸಿದ್ದ್ಯಾರು? ಅದೇ ಹಮಾಸ್. ಕ್ರೌರ್ಯವನ್ನು ಮೆರೆದಿದ್ದ್ಯಾವುದು? ಅದೇ ಹಮಾಸ್. ಇನ್ನಿಲ್ಲದ ದಾಳಿಗಳ ಎಚ್ಚರಿಕೆಯನ್ನು ಕೊಟ್ಟಿದ್ದ್ಯಾವುದು? ಅದೇ ಹಮಾಸ್. ಅದಾದ ಮೇಲೆ ಪ್ರತ್ಯುತ್ತರ ನೀಡಲು ನಿಂತಹ ಏನು ಈ ಇಸ್ರೇಲ್ ಇದೆ ಅದು ಕೊಟ್ಟಂತಹ ಏಟಿಗೆ ಇದೀಗ ಹಮಾಸ್ ಬೆಚ್ಚಿ ಬಿದ್ದಿದೆ. ಸಾಕು ಯುದ್ಧ ಅಂತಿದೆ, ನಮ್ಮನ್ನು ಇಲ್ಲಿಗೆ ಬಿಟ್ಟು ಬಿಡಿ ಅಂತಿದೆ. ಬಟ್ ಇದೀಗ ಹಮಾಸ್ ಉಗ್ರರು ಕೊಂಚವಾಗಿ ಸಾಯ್ತಿದ್ದಾರೆ. ಬಟ್ ಅದ್ಯಾವುದಕ್ಕೂ ತಲೆ ಕೆಡಿಸ್ಕೊಳ್ತಿಲ್ಲ. ಇನ್ನು ಮುಂದೆ ಯುದ್ಧವೇ ಮಾಡಬಾರ್ದು, ಅಂದರೆ ಈ ಹಮಾಸ್ ಏನಿದೆ ಅದು ಯುದ್ಧನೇ ಮಾಡಬಾರ್ದು. ದಶಕಗಳಿಂದ ಏನು ಯುದ್ಧದ ತಯಾರಿಗಳನ್ನು ಮಾಡ್ಕೊಳ್ತಾ ಇದೆ ಹಮಾಸ್, ಅದೆಲ್ಲವನ್ನು ಉಡಿಸಾಗೋವರೆಗೂ ನಾವು ಯಾವುದೇ ಕಾರಣಕ್ಕೂ ಯುದ್ಧ ನಿಲ್ಲಿಸಲ್ಲ ಎನ್ನುವಂಥದ್ದು ಇಸ್ರೇಲ್ನ ವಾದವಾಗಿದೆ. ಅದಕ್ಕಾಗಿ ಅಮೇರಿಕವೇ ಬಂದು ಹೇಳಿದೆ ಯುದ್ಧ ನಿಲ್ಲಿಸ್ರಿ ಅಂತ. ಬಟ್ ಅದಕ್ಕೆ ತಿಂಗಳ ಸಮಯವನ್ನು ಕೇಳಿದೆ. ಅಂದರೆ ತಿಂಗಳೊಳಗಾಗಿ ಅವರ ಏನು ಯುದ್ಧದ ಸುರಂಗಗಳು, ಅದು ಮಾಡಿಕೊಂಡಿರುವಂತಹ ಯುದ್ಧದ ರೀತಿಗಳು, ಅವುಗಳನ್ನೆಲ್ಲವನ್ನು ನಾಶ ಮಾಡ್ತೀವಿ ಎನ್ನುವಂತಹ ಮಾತನ್ನು ಹೇಳ್ತಾ ಇದೆ. ಒಟ್ಟಿನಲ್ಲಿ ಸ್ನೇಹಿತರೆ, ಇದೀಗ ಇಸ್ರೇಲ್ ಮೇಲುಗೈಯನ್ನು ಸಾಧಿಸಿದೆ. ಬಹುತೇಕ ವಿಜಯ ಸಿಕ್ಕಿದೆ. ಇಂತಹ ಸಮಯದಲ್ಲಿ ಭಾರತ ಕೂಡ ಶಾಂತಿಯತ್ತ ಗಮನವನ್ನು ಹರಿಸಿದೆ. ನಿಮಗೆ ಗೊತ್ತಿದೆ, ವಿಶ್ವದ ದೊಡ್ಡಣ್ಣ ಬಂದು ಹೇಳಿದೆ. ಇನ್ನು ವಿಶ್ವಸಂಸ್ಥೆಯಲ್ಲಿ ಬಹುಮತಕ್ಕೆ ಹಾಕಿದ್ರು. ಅಲ್ಲೂ ಕೂಡ ಭಾರತ ಇಸ್ರೇಲ್ ಏನಿದೆ ನಡೆಸ್ತಾ ಇದೆ ಅದನ್ನು ನಿಲ್ಲಿಸಬೇಕು ಅಂತ ಹೇಳಿತು. ಬಟ್ ಇದ್ಯಾವುದಕ್ಕೂ ಕೇರ್ ಅಂತಿಲ್ಲ ಇಸ್ರೇಲ್. ಯಾಕಂದರೆ ಅದಕ್ಕೆ ವಿಶ್ವದ ದೊಡ್ಡಣ್ಣನ ಸಪೋರ್ಟ್ ಅಂತ ಇದೆ. ಅದೇನಾದರೂ ಆಗಲಿ ಸ್ನೇಹಿತರೆ, ಒಟ್ಟಿನಲ್ಲಿ ಯುದ್ಧ ಒಂದು ಹಂತಕ್ಕೆ ಬಂದಿದೆ ಅನ್ನೋದಂತೂ ಸತ್ಯ. ಅದು ಇಸ್ರೇಲ್ ಮೇಲುಗೈ ಸಾಧಿಸಿರೋದಂತೂ ಪಕ್ಕ. ಅದರಲ್ಲೂ ಕೂಡ ಇವತ್ತು ಅಂದರೆ ನಿನ್ನೆ ಏನಾಗಿದೆ, ಈ ದೊಡ್ಡ ಸುರಂಗ ಅದು ಸಿಕ್ಕಿದೆ. ಆ ಸುರಂಗವನ್ನು ಮುಚ್ಚಿದರೆ ಅಲ್ಲಿರುವಂತಹ ವೆಪನ್ಸ್ಗಳು ಮತ್ತು ಏನೇನಾದರೂ ಮಾಡ್ಕೊಂಡಿರುತ್ತಲ್ಲ ಹಮಾಸ್, ಅದೆಲ್ಲವೂ ನಾಶವಾದರೆ ಹಮಾಸ್ಗೆ ಇನ್ನು ಯುದ್ಧ ಮಾಡೋ ಯಾವ ಚಾನ್ಸಸ್ಸು ಸಿಗೋದಿಲ್ಲ. ಬಹುತೇಕ ಯುದ್ಧ ಮುಗ್ದಂತೆ ಆಗುತ್ತೆ ಸ್ನೇಹಿತರೆ. ಒಟ್ಟಿನಲ್ಲಿ ಸ್ನೇಹಿತರೆ, ಆದಷ್ಟು ಬೇಗ ಯುದ್ಧ ನಿಲ್ಲಿ ವಿಶ್ವ ಶಾಂತಿಯನ್ನು ಸಾಧಿಸಲಿ ಅನ್ನೋದು ನಮ್ಮ ಅಭಿಪ್ರಾಯ. ಇಂತಹದೇ ಸುದ್ದಿಗಾಗಿ ಸದಾ ನೋಡ್ತಾ ಇರಿ ಲಯನ್ ಟಿವಿ ಕನ್ನಡ.